ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡ ಸಿನಿಮಾ ರಂಗದ ಎವರ್ ಗ್ರೀನ್ ಹಾಡುಗಳಲ್ಲಿ ಒಂದು ಅಂದರೆ ಶೃಂಗಾರ ಕಾವ್ಯ ಸಿನಿಮಾದ ಓ ಮೇಘವೇ ಹಾಡು. ಇಂದಿಗೂ ಆ ಹಾಡನ್ನು ಆಲಿಸುತ್ತಿದ್ದಂತೆ ಅದೊಂದು ಮಾದಕ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ. ಈ ಸಿನಿಮಾದಲ್ಲಿನ ನಾಯಕ ನಟ ಮತ್ತು ನಟಿಯ ಅಮೋಘ ಅಭಿನಯ ಎಂಥವರನ್ನಾದರೂ ಮೂಕರನ್ನಾಗಿಸದೇ ಇರದು. ಈ ಸಿನಿಮಾದಲ್ಲಿನ ದುರಂತ ಕಥೆಯೇ ನೈಜ ಬದುಕಿನಲ್ಲಿ ನಡೆದರೆ ಹೇಗಿರುತ್ತೆ ಅಲ್ವಾ? ಹೌದು, ಅದೊಂದು ಹೃದಯಗಳ ಸಮ್ಮಿಲನ. ಪ್ರೀತಿ, ಪ್ರೇಮ, ಪ್ರಣಯ, ಬದುಕಿನ ಸಾಮರಸ್ಯ, ಎಲ್ಲರೂ ಬಯಸುವ ಆಸ್ವಾದ. ಎಷ್ಟು ಹೇಳೋದು ಈ ಪ್ರೀತಿಯನ್ನೋ ಮರೀಚಿಕೆಯ ಬಗ್ಗೆ. ಆ ಪ್ರೀತಿಯನ್ನೋ ಸುಳಿಗೆ ಸಿಲುಕಿ ಇಡೀ ಬದುಕನ್ನೇ ದುರಂತ ಕಥೆಯನ್ನಾಗಿಸಿಕೊಂಡ ಕಥಾನಾಯಕನ ಬಗ್ಗೆ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಬಾಳಿ ಬದುಕಿ ಕೊನೆಗೆ ಮರೆಯಾದ ನಾಯಕನೇ ದಿನೇಶ್ ಅಲಿಯಾಸ್ ರಘುವೀರ್. ಬನ್ನಿ, ಹಾಗಿದ್ರೆ ಈ ಸಂಚಿಕೆಯಲ್ಲಿ ನಟ ರಘುವೀರ್ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ರಘುವೀರ್ ಹುಟ್ಟಿದ್ದು 1967ರ ಮೇ 15ರಂದು ಬೆಂಗಳೂರಿನಲ್ಲಿ. ಮೂಲ ಹೆಸರು ದಿನೇಶ್. ಹುಟ್ಟುವಾಗಲೇ ಮನೆ ಕಡೆ ಸ್ಥಿತಿವಂತರು. ಸಿರಿವಂತಿಕೆಯಲ್ಲಿ ಬೆಳೆದ ರಘುವೀರ್ ಬಾಲ್ಯ ಹಾಗೂ ಶಿಕ್ಷಣವನ್ನ ಬೆಂಗಳೂರಿನಲ್ಲಿಯೇ ಪೂರೈಸುತ್ತಾರೆ. ಆಗಿನ್ನೂ ರಘುವೀರ್ ಕಾಲೇಜು ವಿದ್ಯಾರ್ಥಿ. ತಂದೆ ಮುನಿಯಲ್ಲಪ್ಪ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿದ್ದವರು. BMS ಕಾಲೇಜಿನಲ್ಲಿ ರಘುವೀರ್ ಸಿವಿಲ್ ಎಂಜಿನಿಯರಿಂಗ್ ಓದುತ್ತಿದ್ದ ಸಂದರ್ಭದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ರ ಮನೆಯನ್ನ ಕಟ್ಟುವ ಜವಾಬ್ದಾರಿ ರಘುವೀರ್ ತಂದೆ ಮುನಿಯಲ್ಲಪ್ಪಗೆ ಸಿಕ್ತು. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ರಘುವೀರ್ ಕೂಡ ಅಂಬರೀಶ್ ಮನೆ ಕಟ್ಟುತ್ತಿದ್ದ ಜಾಗಕ್ಕೆ ಭೇಟಿ ನೀಡುತ್ತಿದ್ರು. ಆಗಲೇ ರಘುವೀರ್ಗೆ ಅಂಬರೀಶ್ ಪರಿಚಯವಾಗಿತ್ತು. ಅಂಬರೀಶ್ ರವರ ಗತ್ತು ಗೈರತ್ತು ಕಂಡು ನಟನಾಗಬೇಕು ಎಂಬ ಆಸೆ ರಘುವೀರ್ ಮನಸ್ಸಿನಲ್ಲಿ ಚಿಗುರೊಡೆಯಿತು. ಅದೊಂದು ದಿನ ಧೈರ್ಯ ಮಾಡಿ ಅಂಬಿ ಮಾಮನಂತೆ ದೊಡ್ಡ ಹೀರೋ ಆಗಬೇಕು ಅಂತ ಅಪ್ಪನ ಮುಂದೆ ರಘುವೀರ್ ಹೇಳಿಯೇ ಬಿಟ್ಟ. ಆಗ ಓದು ಅಥವಾ ಸಿನಿಮಾ ಯಾವುದನ್ನಾದರೂ ಒಂದನ್ನು ಆಯ್ಕೆ ಮಾಡುವಂತ ತಂದೆ ಹೇಳಿದಾಗ ಓದಿಗೆ ಗುಡ್ ಬೈ ಹೇಳಿ ಬಣ್ಣದ ಬದುಕನ್ನ ರಘುವೀರ್ ಆರಿಸಿಕೊಳ್ತಾರೆ. ಬಹುಶಃ ಅಂದು ಓದಿನ ಕಡೆ ಮುಖ ಮಾಡಿದ್ದಿದ್ರೆ ರಘುವೀರ್ ದುರಂತ ನಾಯಕನಾಗ್ತಿರ್ಲಿಲ್ಲ. ತಂದೆ ಮುನಿಯಲ್ಲಪ್ಪ ಅವರಿಗೆ ಒಟ್ಟು 8 ಜನ ಮಕ್ಕಳು. ಅವರಲ್ಲಿ ರಘುವೀರ್ 6ನೇಯವರು. ಉಳಿದವರಿಗೆ ಹೋಲಿಸಿದ್ರೆ ರಘುವೀರ್ ಮೇಲೆ ತಂದೆ ಮುನಿಯಲ್ಲಪ್ಪಗೆ ಪ್ರೀತಿ ಸ್ವಲ್ಪನೇ ಜಾಸ್ತಿ. ಹೀಗಾಗಿ ನಟ ಆಗಲು ನಿರ್ಧರಿಸಿದ ರಘುವೀರ್ರನ್ನ ಚೆನ್ನೈಗೆ ಕಳುಹಿಸಿ ಡ್ಯಾನ್ಸ್, ಫೈಟ್, ಹಾರ್ಸ್ ರೈಡಿಂಗ್ ಸೇರಿದಂತೆ ಸಿನಿಮಾಗೆ ಬೇಕಾದ ಸಕಲ ವಿದ್ಯೆಗಳನ್ನು ಕಲಿಸ್ತಾರೆ. ಮಗನ ಚೊಚ್ಚಲ ಚಿತ್ರಕ್ಕೆ ಬಂಡವಾಳ ಹಾಕಲು ರಘುವೀರ್ ತಂದೆ ಮುನಿಯಲ್ಲಪ್ಪ ಮುಂದೆ ಬರ್ತಾರೆ. ರಘುವೀರ್ ಅಭಿನಯದ ಚೊಚ್ಚಲ ಚಿತ್ರಕ್ಕೆ AT ರಘು ಆಕ್ಷನ್ ಕಟ್ ಹೇಳ್ತಾರೆ. ಸಿನಿಮಾ ಬೇರೆ, ಹೀರೋಗೆ ಯುನೀಕ್ ಹೆಸರಿಟ್ಟರೆ ಚಂದ ಅಂತ ದಿನೇಶ್ ಹೆಸರಿನ ಬದಲಿಗೆ ರಘುವೀರ್ ಅನ್ನೋ ಹೆಸರನ್ನ ಸೂಚಿಸ್ತಾರೆ. ಆ ಹೆಸರಿಟ್ಟದ್ದು ಕೂಡ ಅವರ ತಂದೆ ಮುನಿಯಲ್ಲಪ್ಪನವರೇ. ಆಗಿನ ಕಾಲಕ್ಕೆ 35 ಲಕ್ಷದಲ್ಲಿ ತಯಾರಾದ ಅಜಯ್ ವಿಜಯ್ ಸಿನಿಮಾ ನಿರೀಕ್ಷಿಸಿದ ಮಟ್ಟಕ್ಕೆ ಸಕ್ಸಸ್ ಆಗಲಿಲ್ಲ. ಅಜಯ್ ವಿಜಯ್ ಸಿನಿಮಾದಲ್ಲಿ ನಿರ್ದೇಶಕ AT ರಘುಗೆ ಅಸೋಸಿಯೇಟ್ ಆಗಿದ್ದವರು S ನಾರಾಯಣ್. ಹೀಗಾಗಿ ತಮ್ಮ 2ನೇ ಚಿತ್ರಕ್ಕೆ ಡೈರೆಕ್ಟರ್ ಆಗುವ ಚಾನ್ಸ್ ಸಿಕ್ತು S ನಾರಾಯಣ್ಗೆ. ಯಾಕಂದ್ರೆ S ನಾರಾಯಣ್ ಅದಾಗಲೇ ಒಂದು ಅದ್ಭುತವಾದ ಪ್ರೇಮ ಕಥೆಯೊಂದನ್ನು ಬರೆದಿಟ್ಟುಕೊಂಡಿದ್ರು. ಈ ಕಥೆ ಕೇಳಿದ ನಿರ್ಮಾಪಕರು ಆ ಸಿನಿಮಾಗೆ ಯಾರಾದರೂ ಖ್ಯಾತ ಹೀರೋಗಳೇ ಸೂಟ್ ಅಂತಲೇ ಭಾವಿಸಿದ್ರು. ಅಲ್ಲದೆ ರಘುವೀರ್ ಹೀರೋ ಪಾತ್ರಕ್ಕೆ ಸೆಟ್ ಆಗಲ್ಲ ಅಂತ ಎಷ್ಟೋ ಮಂದಿ ಆಡಿಕೊಂಡಿದ್ರು. ಕೊನೆಗೂ ರಘುವೀರ್ ಮತ್ತು S ನಾರಾಯಣ್ ಕಾಂಬಿನೇಷನ್ನಲ್ಲೇ ಚೈತ್ರದ ಪ್ರೇಮಾಂಜಲಿ ಸೆಟ್ಟೇರ್ತು. ಚೈತ್ರದ ಪ್ರೇಮಾಂಜಲಿ ಕಂಪ್ಲೀಟ್ ಆದ ಮೇಲೆ ರಘುವೀರ್ ಎದುರಿಸಿದ ಅವಮಾನ ಅಷ್ಟಿಷ್ಟಲ್ಲ. ಅಂದು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ನೋಡಿದ ನಿರ್ಮಾಪಕರು ಮತ್ತು ವಿತರಕರು ಹೇಳಿದ್ದು ಒಂದೇ ಮಾತು: ಚಿತ್ರಕ್ಕೆ ಹೀರೋನೇ ಮೈನಸ್ ಪಾಯಿಂಟ್ ಅಂತ. ಆವತ್ತು ರಘುವೀರ್ ಮುಖ ನೋಡಿ ಹಲ್ಲು ಬಿಟ್ಟಿದ್ದ ಕೆಲ ವಿತರಕರು ಚೈತ್ರದ ಪ್ರೇಮಾಂಜಲಿ ಚಿತ್ರವನ್ನ ರಿಲೀಸ್ ಮಾಡಲು ಮುಂದೆ ಬರಲಿಲ್ಲ. ಕಡೆಗೆ ನಿರ್ಮಾಪಕ ರಾಮು ಚೈತ್ರದ ಪ್ರೇಮಾಂಜಲಿಯನ್ನ ಕೊಂಡುಕೊಂಡ್ರು. ಮಾರ್ಚ್ 4, 1991ರಂದು ಚೈತ್ರದ ಪ್ರೇಮಾಂಜಲಿ ತೆರೆಗೆ ಬಂತು. ಎಲ್ಲರ ನಿರೀಕ್ಷೆಗೂ ಮೀರಿ ಚೈತ್ರದ ಪ್ರೇಮಾಂಜಲಿ ಯಶಸ್ವಿಯಾಯಿತು. ರಿಜೆಕ್ಟ್ ಮಾಡಿದ್ದ ಅದೇ ವಿತರಕರು ರಘುವೀರ್ ಮುಂದೆಯೇ ಡಿಸ್ಟ್ರಿಬ್ಯೂಷನ್ ರೈಟ್ಸ್ಗಾಗಿ ಕ್ಯೂ ನಿಲ್ಲುವಂತಾಯಿತು. ಚೈತ್ರದ ಪ್ರೇಮಾಂಜಲಿ ಸಕ್ಸಸ್ ಆದಮೇಲೆ ರಘುವೀರ್ ಶೃಂಗಾರ ಕಾವ್ಯ ಕಥೆಗೆ ಕೈ ಹಾಕಿದ್ರು. ಈ ಚಿತ್ರಕ್ಕೆ ನಾಯಕ ನಟಿಯಾಗಿ ಬಂದದ್ದೇ ಸಿಂಧು. ಸಿಂಧೂರನ್ನ ಚೆನ್ನೈನಿಂದ ಕರೆಸ್ತಾರೆ. ಚಿಕ್ಕಮಗಳೂರಿನಲ್ಲಿ ಶೂಟಿಂಗ್ ನಡೆಯುತ್ತೆ. ಈ ಚಿತ್ರ ಕೂಡ ಚೈತ್ರದ ಪ್ರೇಮಾಂಜಲಿ ಚಿತ್ರದಂತೆ ಸೂಪರ್ ಹಿಟ್ ಆಯಿತು. ಅತ್ತ 2 ಹಿಟ್ ಸಿನಿಮಾವನ್ನ ಕೊಟ್ಟು ಸ್ಯಾಂಡಲ್ವುಡ್ನಲ್ಲಿ ಸಕ್ಸಸ್ ಆಗುತ್ತಿದ್ದ ರಘುವೀರ್ ಹೃದಯದಲ್ಲಿ ನಾಯಕ ನಟಿ ಸಿಂಧುವಿನತ್ತ ಪ್ರೇಮ ಹುಟ್ಟಿತ್ತು.
ಶೃಂಗಾರ ಕಾವ್ಯ ಚಿತ್ರೀಕರಣ ಸಂದರ್ಭದಲ್ಲೇ ನಟಿ ಸಿಂಧು ಮತ್ತು ರಘುವೀರ್ ಮಧ್ಯೆ ಪ್ರೇಮಾಂಕುರವಾಗಿತ್ತು. ನಟಿ ಸಿಂಧು ಜೊತೆಗೆ ರಘುವೀರ್ ಮದುವೆ ಮಾಡಿಕೊಳ್ಳುವುದು ತಂದೆ ಮುನಿಯಲ್ಲಪ್ಪಗೆ ಇಷ್ಟವಿರಲಿಲ್ಲ. ತಂದೆಯ ಮಾತನ್ನ ಧಿಕ್ಕರಿಸಿ ರಘುವೀರ್ ಸಿಂಧು ಕೈ ಹಿಡಿತಾರೆ. ರಘುವೀರ್ ಅಧಪತನ ಶುರುವಾಗಿದ್ದು ಇಲ್ಲಿಂದಲೇ. ಮಗ ರಘುವೀರ್ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದ ತಂದೆಗೆ ಅದು ದೊಡ್ಡ ಆಘಾತ. ಪತ್ನಿಯ ತಮ್ಮನ ಮಗಳನ್ನ ರಘುವೀರ್ಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವುದು ತಂದೆ ಮುನಿಯಲ್ಲಪ್ಪನ ಆಸೆಯಾಗಿತ್ತು. ಆದರೆ ಅದನ್ನ ಧಿಕ್ಕರಿಸಿ ಸಿಂಧು ಕೊರಳಿಗೆ ರಘುವೀರ್ ತಾಳಿ ಕಟ್ಟಿದ್ರು. ಇದು ತಂದೆ ಮಗನ ಮಧ್ಯೆ ಮನಸ್ತಾಪ ಉಂಟಾಗೋಕೆ ಮೂಲ ಹಾಗೂ ನೇರ ಕಾರಣವಾಯಿತು. ಈ ಮನಸ್ತಾಪದಿಂದಾಗಿಯೇ ಮನೆ ಬಿಟ್ಟು ಹೊರ ನಡೀತಾರೆ ರಘುವೀರ್. ಇತ್ತ ಕಡೆ ಕುಟುಂಬದವರೊಂದಿಗೂ ಸಂಪರ್ಕವನ್ನ ಕಳೆದುಕೊಳ್ತಾರೆ. ಅಲ್ಲದೆ ಉತ್ತುಂಗದಲ್ಲಿದ್ದ ನಾಯಕ ನಟ ರಘುವೀರ್ ಬಗ್ಗೆ ಕನ್ನಡ ಸಿನಿ ರಂಗದಲ್ಲಿ ಗುಸುಗುಸು ಶುರುವಾಯಿತು. ರಘುವೀರ್ ಮನೆ ಬಿಟ್ಟಿದ್ದಾನೆ, ಅವನ ಹತ್ತಿರ ಏನೂ ಇಲ್ಲ, ಅವನ ಅಪ್ಪ ಓಡಿಸಿದ್ದಾರೆ ಅಂತೆಲ್ಲ ಮಾತನಾಡಿಕೊಳ್ಳೋಕೆ ಶುರುವಾದವು. ಆ ವೇಳೆ ರಘುವೀರ್ಗೆ ಯಾವ ಚಿತ್ರದ ಆಫರ್ಗಳು ಬರಲಿಲ್ಲ. ರಘುವೀರ್ಗೆ ಬ್ಯಾಕಪ್ ಇದ್ದದ್ದು ಅವರ ಅಪ್ಪ ಮಾತ್ರ. ಅಪ್ಪನನ್ನ ಬಿಟ್ಟು ಬಂದ ಮೇಲೆ ರಘುವೀರ್ರನ್ನ ಕೇಳೋರೇ ಇರಲಿಲ್ಲ. ಕೆಲಸ ಇಲ್ಲದ ರಘುವೀರ್ ಪ್ರತಿದಿನ ಪಟ್ಟ ಕಷ್ಟ, ಅನುಭವಿಸಿದ ನೋವು, ಅವಮಾನ, ಯಾತನೆ ಅಷ್ಟಿಷ್ಟಲ್ಲ. ಬಹುಶಃ ಇಂತಹ ಮಾತುಗಳಿಂದಲೇ ವರ್ಷಗಳ ಕಾಲ ರಘುವೀರ್ ಯಾವ ಸಿನಿಮಾದಲ್ಲೂ ನಟಿಸಲಿಲ್ಲ. ರಘುವೀರ್ಗಾಗಿ ಯಾರೂ ಅವಕಾಶವನ್ನೂ ಕೊಡಲಿಲ್ಲ. ಸಾಹಸ ಸಿಂಹ ವಿಷ್ಣುವರ್ಧನ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಶಶಿಕುಮಾರ್, ಸುನಿಲ್, ನವರಸ ನಾಯಕ ಜಗ್ಗೇಶ್, ಹೀಗೆ ಇಂತಹ ಬಹುಬೇಡಿಕೆಯ ಹೀರೋಗಳು ಮಿಂಚುತ್ತಿದ್ದ ಟೈಮ್ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಚೈತ್ರದ ಪ್ರೇಮಾಂಜಲಿ, ಶೃಂಗಾರ ಕಾವ್ಯದಂತಹ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನು ನೀಡಿದ್ದವರು ಇದೇ ರಘುವೀರ್. 2 ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟು ಸಕ್ಸಸ್ಫುಲ್ ಹೀರೋ ಆಗಿದ್ದ ರಘುವೀರ್ ಅಷ್ಟೇ ಬೇಗ ಗಾಂಧಿನಗರದ ಮಾರ್ಕೆಟ್ನಲ್ಲಿ ಪಾತಾಳಕ್ಕೆ ಕುಸಿದು ಬಿಟ್ರು. ತಂದೆಯನ್ನ ವಿರೋಧಿಸಿ ನಿಜ ಜೀವನದಲ್ಲಿ ಶೃಂಗಾರ ಕಾವ್ಯವನ್ನ ಬರೆಯಲು ಹೋದ ರಘುವೀರ್ ದುರಂತ ನಾಯಕನಾಗಿ ಬಿಟ್ಟಿದ್ರು. ನವೆಂಬರ್ 15, 1992ರಂದು ರಘುವೀರ್ ಮತ್ತು ಸಿಂಧು ಮದುವೆಯಾಗ್ತಾರೆ. ಒಂದು ಹೆಣ್ಣು ಮಗು ಕೂಡ ಜನಿಸುತ್ತೆ. ಆರ್ಥಿಕ ಸಂಕಷ್ಟದಲ್ಲಿದ್ದಾಗಲೇ ದುರಂತವೊಂದು ನಡೆದು ಹೋಯಿತು. ನಟಿ ಸಿಂಧುಗೆ ಚಿಕ್ಕ ವಯಸ್ಸಿನಿಂದಲೂ ವೀಸಿಂಗ್ ಸಮಸ್ಯೆ ಇತ್ತು. ಸುನಾಮಿ ಸಂತ್ರಸ್ತರಿಗೆ ಚಾರಿಟಿ ಫಂಡ್ ರೈಸ್ ಮಾಡಲು ಹೋದಾಗ ಸುಂಟರಗಾಳಿ ಬೀಸಿದ ಪರಿಣಾಮ ಮೂಗಿನೊಳಗೆ ಧೂಳು ಹೋಗಿದ್ದರಿಂದಾಗಿ 3 ದಿನ ನಟಿ ಸಿಂಧು ಕೋಮಾಗೆ ಜಾರಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ 2003ರಲ್ಲಿ ಸಿಂಧು ವಿಧಿವಶರಾಗ್ತಾರೆ. ಅದಾಗಲೇ ತಂದೆ ತಾಯಿಯಿಂದ ದೂರಾಗಿ ಮಾನಸಿಕವಾಗಿ ನೊಂದಿದ್ದ ರಘುವೀರ್ಗೆ ಈ ದುರಂತ ಬರ ಸಿಡಿಲಿನಂತೆ ಬಂದೆರಗಿತ್ತು. ಸಿಂಧೂರನ್ನ ಮದುವೆಯಾಗಿ 11 ವರ್ಷ ಕುಟುಂಬದಿಂದ ರಘುವೀರ್ ದೂರ ಇದ್ರು. ಇತ್ತ ಸಿಂಧು ತೀರಿಕೊಂಡ ಬಳಿಕ ಮಾನಸಿಕವಾಗಿ ಘಾಸಿಗೊಂಡಿದ್ದ ರಘುವೀರ್ ಸೀದಾ ಮುಂಬೈಗೆ ಹಾರಿಬಿಟ್ಟಿದ್ರು. ಅಲ್ಲಿನ ಬೀದಿಗಳಲ್ಲಿ ರಘುವೀರ್ ಕಷ್ಟಪಡುತ್ತಿದ್ದ ವಿಷಯ ಹೇಗೋ ತಂದೆಯನ್ನ ಮುಟ್ಟಿತ್ತು. ಬಳಿಕ ರಘುವೀರ್ ಮತ್ತು ಅವರ ತಂದೆ ಮುನಿಯಲ್ಲಪ್ಪ ಒಂದಾಗ್ತಾರೆ. 2004ರಲ್ಲಿ ತಂದೆ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ಅತ್ತೆ ಮಗಳನ್ನೇ ರಘುವೀರ್ ವರಿಸ್ತಾರೆ. ಈ ದಂಪತಿಗೂ ಹೆಣ್ಣು ಮಗುವೊಂದು ಜನಿಸಿತ್ತು. 2ನೇ ಮದುವೆ ಆದ ಮೇಲೆ ರಘುವೀರ್ ಮುಗಿಲ ಚುಂಬನ ಎಂಬ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಸಾಲ ಮಾಡಿ ಹೇಗೋ ಚಿತ್ರವನ್ನ ಕಂಪ್ಲೀಟ್ ಮಾಡ್ತಾರೆ. ಆದರೆ ಅದನ್ನ ಕೊಂಡುಕೊಳ್ಳಲು ಯಾರೂ ಧೈರ್ಯ ಮಾಡಲಿಲ್ಲ. ಮುಗಿಲ ಚುಂಬನ ಮೂಲಕ ಮರಳಿ ಫಾರ್ಮ್ಗೆ ಬರಲು ರಘುವೀರ್ ಆಸೆ ಪಟ್ಟಿದ್ರು. ಆದರೆ ಅದು ಈಡೇರಲೇ ಇಲ್ಲ. ಮುಗಿಲ ಚುಂಬನ ಮಕಾಡೆ ಮಲಗಿತು. ನಂತರ ತುಂಗಭದ್ರ, ಮೌನ ಚಂದ್ರಮ, ನವಿಲೂರ ನೈದಿಲೆ, ಹೊಂಗಿರಣ, ನ್ಯಾಯಕ್ಕಾಗಿ ಸವಾಲು ಚಿತ್ರಗಳಲ್ಲಿ ರಘುವೀರ್ ನಟಿಸಿದ್ರು. ಆದರೆ ಇವುಗಳಲ್ಲಿ ಕೆಲವು ಅರ್ಧಕ್ಕೆ ನಿಂತು ಹೋದರೆ ಮಿಕ್ಕವು ಹೇಳ ಹೆಸರಿಲ್ಲದಂತೆ ಮಾಯವಾದವು. ಆರ್ಥಿಕ ಸಮಸ್ಯೆಯಿಂದಾಗಿ ರಘುವೀರ್ ಹೊತ್ತು ಊಟಕ್ಕೂ ಕಷ್ಟಪಟ್ಟರು. ದೊಡ್ಡ ಹೀರೋ ಆಗಲು ಚಿತ್ರರಂಗಕ್ಕೆ ಕಾಲಿಟ್ಟ ರಘುವೀರ್ ನಿಜ ಜೀವನದಲ್ಲಿ ದುರಂತ ನಾಯಕನಾಗಿ ಉಳಿದ್ರು. ಒಂದು ಸಂದರ್ಶನದಲ್ಲಿ ರಘುವೀರ್ ಹೀಗೆ ಹೇಳ್ತಾರೆ, ಈವಾಗ ಅನಿಸುತ್ತೆ ಅವತ್ತು ಸಿನಿಮಾಗೆ ಬರುವ ಬದಲು ನಾನು ಎಂಜಿನಿಯರ್ ಆಗಬೇಕಿತ್ತು ಅಂತ. ಇಂಜಿನಿಯರ್ ಆಗಿದ್ದಿದ್ರೆ ಆರಾಮಾಗಿ AC ರೂಮ್ನಲ್ಲಿ ಕೂತ್ಕೊಂಡಿರಬಹುದಿತ್ತು. ಸುಮ್ಮನೆ 15 ವರ್ಷ ವನವಾಸ ಪಟ್ಟೆ ಎಂದು ಸಾಯುವ ಕೆಲವು ದಿನಗಳ ಹಿಂದಷ್ಟೇ ನೀಡಿದಂತಹ ಸಂದರ್ಶನದಲ್ಲಿ ರಘುವೀರ್ ಹೇಳಿಕೊಂಡಿದ್ರು. ಅದು ಮೇ 8, 2014. ಬೆಳಗ್ಗೆ ಎದ್ದಾಗಿನಿಂದಲೂ ರಘುವೀರ್ಗೆ ಏನೋ ಒಂಥರ ಹಿಂಸೆ ಕಾಡ್ತಿತ್ತು. ಒಂದು ಕಡೆ ಹೊಟ್ಟೆ ನೋವಾಗಿದ್ರೆ ಇನ್ನೊಂದು ಕಡೆ ದಿಢೀರಂತ ಎದೆನೋವು ಕಾಣಿಸಿಕೊಳ್ತು. ಪರಿಸ್ಥಿತಿ ಕೈ ಮೀರುತ್ತಿದ್ದಾಗ ಕುಟುಂಬದವರು BTM ಲೇಔಟ್ನ ಖಾಸಗಿ ಆಸ್ಪತ್ರೆಗೆ ರಘುವೀರ್ರನ್ನ ದಾಖಲಿಸ್ತಾರೆ. ಆದರೆ ರಘುವೀರ್ ಬದುಕುಳಿಯಲಿಲ್ಲ. ಸಂಪಂಗಿ ರಾಮನಗರದಲ್ಲಿ ರಘುವೀರ್ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲು ಜಗ್ಗೇಶ್, ಶೋಭರಾಜ್ ಸೇರಿದಂತೆ ಸ್ಯಾಂಡಲ್ವುಡ್ನ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಹಾಜರಿದ್ರು. ಅಲ್ಲಿಗೆ ಹೀರೋ ಆಗಬೇಕೆಂದು ಆಸೆಪಟ್ಟು ಗೆದ್ದವನು ತನ್ನ ದುಡುಕಿನ ನಿರ್ಧಾರದಿಂದಾಗಿ ಕೊನೆಗೆ ದುರಂತ ಅಂತ್ಯ ಕಂಡದ್ದು ವಿಪರ್ಯಾಸವೇ ಸರಿ. ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎಂಬುದಕ್ಕೆ ಈ ನಟನ ಕಥೆಯು ಸಾಕ್ಷಿಯಾಗಿ ನಿಲ್ಲುತ್ತೆ. ಇವಿಷ್ಟು ರಘುವೀರ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.